ಹಾಯ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೋಟು, ನಾನು ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ತಲೆಕಾಲು ತೊಗೊಂಬರೋಕ್ಕೆ, ಮೇಕೆ ತಲೆಕಾಲು ತೊಗೊಂಬರೋಣ. ಯಾಕಂತಂದರೆ ನಾನು ಬಾಣ್ತಿ ಇದ್ದಾಗ ನಮ್ಮ ಅತ್ತೆ ಒನ್ ಟೈಮ್ ಮಾಡಿಕೊಟ್ಟಿದ್ರು, ಅದು 2022 ಅಲ್ಲಿ. ಅದಾದಮೇಲೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನಾನು ಕೂಡ ತಂದು ಯಾವತ್ತೂ ತಿಂದಿರಲಿಲ್ಲ. ಸೊ ಇವತ್ತು ತೊಗೊಂಬರೋಣ, ತೊಗೊಂಡು ಬಂದುಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಟನ್ ಅಂಗಡಿಗೆ ಹೋಗ್ಬಿಟ್ಟು ತಲೆಕಾಲು ತೊಗೊಂಡ್ವಿ. 2 ತಲೆ ಆ್ಯಂಡ್ ಎರಡು ಕಾಲು ತೊಗೊಂಡೆ. ಯಾಕಂತಂದರೆ ಕಾಸ್ಟ್ಲಿ ಇದೆ ಅದು. ಹಂಗಾಗಿ ಹಾಗೆ ಚೋಟು ನಾನು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡು ಚೋಟು ನಾನು ಹಂಗೆ ಕೂತ್ಕೊಂಡಿದ್ವಿ. ತಲೆಕಾಲು ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ನನ್ನ ಬ್ರದರ್ ಇಬ್ಬರು ಹೋಗಿದ್ವಿ. ಹಂಗಾಗಿ ಸೊ ಅವರೆಲ್ಲ ಕ್ಲೀನ್ ಮಾಡ್ತಾ ಇರಲಿ ಅಂತ ಅಂದ್ಬಿಟ್ಟು ನಾನು ಚೋಟು ಹಂಗೆ ಸುಮ್ಮನೆ ಹಂಗೆ ವೀಡಿಯೋ ಮಾಡಿಕೊಂಡು ಲಾಸ್ಟಿಗೆ ತೊಗೊಂಡು ರಿಟರ್ನು ಅದೇ ಗಾಡಿಯಲ್ಲಿ ರಿಟರ್ನ್ ನಾವು ಮನೆ ಕಡೆ ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಚೋಟು ಅವನಿಗೆ ಗಾಡಿ ಸುತ್ತೋದು ಅಂದರೆ ತುಂಬಾ ಖುಷಿ. ಅದೇನು ಅಂತ ಗೊತ್ತಿಲ್ಲ, ಬೈಕ್ ಲವರ್ ಅಂತಲೇ ಹೇಳ್ಬೋದು. ಅವ್ನಿಗೇನೋ ಒಂಥರ ತುಂಬ ಖುಷಿ ಗಾಡಿಯಲ್ಲಿ ಸುತ್ತಾಡೋದು ಅಂದರೆ. ಇವತ್ತೆಲ್ಲ ಸುತ್ತಾ ಇರ್ತಾನೆ ಆ ಥರ ಅವನು. ನೋಡಿ, 200 ಗ್ರಾಮ್ ಏನೋ ಇತ್ತು ತಲೆ, ಮತ್ತು 2 ಕಾಲು 2 ತಲೆ, 2 ಸೇರಿ 200 ಇತ್ತು. ತೊಗೊಂಡು ಬಂದಿದ್ದೀನಿ. ಇವಾಗ ನಾನು ಈ ಥರ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು, ಒಂದು 4-5 ಸತಿ ವಾಶ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಅದು ಮಾರ್ನಿಂಗ್ 5 o'clock ಎದ್ಬಿಟ್ಟು ಅವರು ಹೊಡೆದಿರ್ತಾರೆ ತಲೆ, ಐಸಲ್ಲಿ ಇಟ್ಟಿರ್ತಾರೆ ಫ್ರಿಡ್ಜಲ್ಲಿ. ಹಂಗಾಗಿ ಹುಳ ಬಂದ್ಬಿಡುತ್ತೆ ಅಂತ. ಹಂಗಾಗಿ ನಾವು ಅದನ್ನು ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನಾನೆಲ್ಲ ಒಂದೊಂದು ಪೀಸ್ ಎತ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಚೆಗಡೆ ಬೆಳಕಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಕ್ಲೀನಾಗಿ ಊಟ ಮಾಡೋದು ಅಂದಮೇಲೆ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ, 2 ಬಕೆಟ್ ಇಟ್ಕೊಂಡು ಹೆಂಗೆ ವಾಶ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಯಾವುದೇ ಥರ ತಲೆಕಾಲು ಸಾಂಬಾರು ಯಾವತ್ತೂ ತಿಂದಿಲ್ಲ. ಮಟನ್ ಸಾಂಬಾರು ತಿಂದಿದ್ದೀನಿ, ಮಟನ್ ಕೂಡ ಮಾಡ್ತೀನಿ, ಬಟ್ ತಲೆಕಾಲು ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ತಲೆಕಾಲು ಮಾಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬ್ರೈನ್ ಕೂಡ ಬರುತ್ತಲ್ಲ, ಮೆದ್ಲು ನೋಡಿ, ಅದು 2 ಮಿದ್ಲಿತ್ತು. ಅದನ್ನು ಕೂಡ ಹೇಗೆ ಫ್ರೈ ಮಾಡೋದು ಅಂತ ಈ ಲಾಸ್ಟ್ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಕೂಡ ಫ್ರೈ. ಇವಾಗ ನಾನು ಕುಕ್ಕರ್ ಬಿಸಿಗೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಕುಕ್ಕರ್ ಬಿಸಿ ಆಗಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. 2 kg ಮಟನ್ ಇದೆ. ಇದು ತಲೆ ಇದೆ, ಮತ್ತೆ 2 ಕಾಲು ಇದೆ. ಎಲ್ಲ ಸೇರಿ 2-2.5 kg ಇರ್ಬೋದು. ಇದು 2 ತಲೆ ಮತ್ತೆ 2 ಕಾಲಿದೆ. ಎಲ್ಲ ಸೇರಿ ಏನಿಲ್ಲ ಅಂದ್ರೂ ಒಂದು 2.5 kg ಇರುತ್ತೆ. ಸೊ ಇವಾಗ ಕುಕ್ಕರ್ ಬಿಸಿ ಆಗೈತೆ. ಸ್ವಲ್ಪ ಎಣ್ಣೆ ಹಾಕೋತೀನಿ, ಒಂದ್ 4-5 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಕಾಯಿಲಿ ಚೆನ್ನಾಗೆ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತದ್ದು, ಅರ್ಧ ಈರುಳ್ಳಿ ನಾನು ಒಂದೇ ಹಾಕ್ತಾ ಇದ್ದೀನಿ. ಯಾಕಂತ ಅಂದ್ರೆ 2.5 kg ಇದೆ ಮಟ, ಇದೇನ್ ಹೇಳ್ತಾರೆ ತಲೆಕಾಲು. ಸೊ ಹಂಗಾಗಿ ನಾನು ಈಗ 1 ಈರುಳ್ಳಿನೇ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ. ಯಾಕಂದ್ರೆ ನಾನು ಯಾವತ್ತೂ ತಲೆಕಾಲೆಲ್ಲ ತಂದು ಸಾಂಬಾರ್ ಮಾಡಿಲ್ಲ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಆನಿಯನ್ ಒಂದು ಅರ್ಧ ಮಟ್ಟಿಗೆ ಫ್ರೈ ಆಗಿದೆ ಅನ್ಕೋತೀನಿ. ಸೊ ಆನಿಯನ್ ಎಲ್ಲ ಫ್ರೈ ಆಗಿದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಏನ್ ಇಟ್ಕೊಂಡಿದೆ ತಲೆಕಾಲು ಮಾಂಸ, ಅದನ್ನ ಹಾಕೊಂತ ಇದ್ದೀನಿ. ನಾನು ಅಷ್ಟು ಹಾಕೋತಾ ಇದ್ದೀನಿ. 4-5 ಸತಿ ಚೆನ್ನಾಗಿ ತೊಳ್ಕೊಬೇಕು ತಲೆಕಾಲು ಮಾಂಸನ. ತೊಳ್ಕೊಂಡು ಆಮೇಲೆ ನಾವು ಬೇಯಿಸಿರ್ಬೇಕು. ನೋಡ್ತಾ ಇದ್ದೀರಲ್ಲ, ಫುಲ್ ಪಾತ್ರೆ ಪೂರ್ತಿಯಾಗಿ ಹೋಗ್ಬಿಡ್ತು. ಏನದ್ ತಿಂತಾ ಇದೀಯಾ ಎಲ್ಲ?
ಮತ್ತೆ ಉಪ್ಪು ಹಾಕೊಳ್ಳೋಣ ಒಂದ್ ಸ್ವಲ್ಪ, 1 ಸ್ಪೂನ್ ಅಷ್ಟು ಉಪ್ಪು. ಒಂದೂವರೆ ಸ್ಪೂನ್ ಹಾಕಿರ್ತೀನಿ. 1 ಸ್ಪೂನ್ ಉಪ್ಪು ಹಾಕೊಂತ ಇದೀನಿ. ಈ ತರ ಹಾಕೊಂಡಿದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಡೋಣ. ಅರಿಶಿನ ಉಪ್ಪು ಹಾಕಿ ಫಸ್ಟ್ ಬೇಯಿಸ್ಕೊಳ್ಳೋಣ. ಆಮೇಲೆ ಮಸಾಲೆ ಏನು ಇದೆ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ, ಏನೇನ್ ಮಸಾಲೆ ಹಾಕೋಬೇಕು ಅಂತ. ಈ ತರ ಅರಿಶಿನ ಉಪ್ಪು ಹಾಕೊಂಡು ಚೆನ್ನಾಗಿ ಇದು ಮಾಡ್ಬೇಕು. ಯಾಕಂತಂದ್ರೆ ನಾವು ಯಾವ್ದೇ ತರ ಸೌಟ್ ಎಲ್ಲ ಹಾಕ್ಬಿಟ್ಟು ನಾವು ತಿರ್ಗಿಸ್ಕೊಳಕ್ ಆಗಲ್ಲ. ಈ ತರ ಮಾಡಿನೇ ನಾವು ಸ್ವಲ್ಪ ಕುಕಿಂಗ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದ್ 10 ನಿಮಿಷ ಈ ತರ ಬೇಯಿಸ್ಕೊಂಡು ಆಮೇಲೆ ಅದು ಮುಳುಗೋವಷ್ಟು ನೀರ್ ಹಾಕೊಂಡು ಒಂದು 7 ರಿಂದ 8 ವಿಜಿಲ್ ಹೊಡ್ಸ್ಕೊಳ್ಬೇಕು. ಸದ್ಯಕ್ಕೆ ಒಂದ್ 4 ವಿಜಿಲ್ ಫಸ್ಟ್ ಹೊಡ್ಸ್ಕೊಂತೀನಿ. ಮಸಾಲೆ ಹಾಕಿದ್ಮೇಲೆ ಮತ್ತೆ ಒಂದ್ 4 ವಿಜಿಲ್ ಹೊಡಿಸ್ಕೊತೀನಿ. ಯಾಕಪ್ಪ ಅಂತಂದ್ರೆ ಮಸಾಲೆ ಹಿಡಿಬೇಕಲ್ವಾ, ಅದಕ್ಕೆ ಇನ್ನ ನಾನು ಮಸಾಲೆ ರೆಡಿ ಮಾಡಿಲ್ಲ. ಫಸ್ಟ್ ನಾನು ಇದನ್ನೆಲ್ಲ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಏನಿದೆ ಮಸಾಲೆ ಅದನ್ನ ಮಾಡೋಣ ಅಂತ. ಯಾಕಂದ್ರೆ ಬೇಯಿಸ್ಕೊಂಡ್ರೆ ಮಸಾಲೆ ಹಾಕೊಂಡ್ ಚೆನ್ನಾಗಿ ಇದ್ ಮಾಡ್ಕೊಬಹುದು ಅಂತ. ಸೊ ಈ ತರ ಮಾಡ್ತಾ ಇರ್ಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಯಾವತ್ತೂ ನಾನು ಮಾಡಿಲ್ಲ. ನೋಡ್ತಾ ಇದೀರಲ್ಲ, ಅದು ಇವಾಗೆಲ್ಲ ಕುಕಿಂಗ್ ಆಗ್ತಾ ಐತೆ. ಇದನ್ನ ಯಾವ್ದೇ ತರ ತಿರ್ವಕ್ ಆಗಲ್ಲ ನಾವು ಸೌಟಲ್ಲಿ. ಆತರ ಅಗ್ರಿಸ್ದಾಗ್ಲೇನೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಚೆನ್ನಾಗಿ ಬೇಯ್ತೆ ನೋಡಿ, ತಿರ್ಗಿಸಕ್ ಆಗಲ್ಲ ಸೌಟ್ ಹಾಕಿದ್ರೆ. ಸೊ ಅದಕ್ಕೆ ಈ ತರ ಮಾಡ್ಬಿಟ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ಯಾಕಂದ್ರೆ ನಾನು ತಲೆಕಾಲು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯಾವ ತರ ಇರುತ್ತೆ ಟೇಸ್ಟ್ ಅಂತ ನಂಗೂ ಗೊತ್ತಿಲ್ಲ. ನೋಡೋಣ ಬನ್ನಿ, ನೋಡೋಣ ನೆಕ್ಸ್ಟ್ ಏನ್ ಮಾಡೋದು ಅಂತ ತೋರಿಸ್ತೀನಿ. ಇದೊಂದ್ ಸ್ವಲ್ಪ ಚೆನ್ನಾಗಿ ಬೇಯ್ಬಿಟ್ಟು ಅದ್ರಲ್ಲಿ ಏನಿದೆ ನೀರಿನ ಅಂಶ ಬಿಟ್ಕೊಳ್ಳೋದಂತಾನು ಬೇಯಿಸೋಣ ಇದನ್ನ. ಅಷ್ಟ್ರೊಳಗೆ ನಾನು ಮಸಾಲೆಗೆ ಏನೇನ್ ಬೇಕು ಅಂತ ನಿಮ್ಗೆ ಇನ್ನು ನಾನು ಏನು ಕಟ್ ಮಾಡಿಲ್ಲ, ಎಲ್ಲ ಹಂಗೆ ಇಟ್ಕೊಂಡಿದೀನಿ. ಸೊ ಅಷ್ಟ್ರೊಳಗಡೆ ನಾನು ನಿಮ್ಗೆಲ್ಲ ಐಟಮ್ ಏನೇನ್ ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ತೆಂಗಿನಕಾಯಿ ಎಲ್ಲ ತುರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇವಾಗ ಇದು ಕುದಿಯಕ್ ಬಂದಿದೆ. ಇವಾಗ ಏನಿದು ಮಟನ್ ಇಟ್ಕೊಂಡಿದೀನಿ ನಾನು, ತಲೆಕಾಲ್ ಮಾಂಸದ ಮಟನ್. ಅದು ಒಂದು 90% ಮುಳುಗೋಷ್ಟು ವಾಟರ್ ಹಾಕ್ಬಿಟ್ಟು ಒಂದು 5 ವಿಜಿಲ್ ಹೊಡ್ಸ್ಕೊಳ್ಳೋಣ ನಾವು. ಬನ್ನಿ ಇವಾಗ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ನಾನೊಂದು ಈ ಗ್ಲಾಸ್ ಅಲ್ಲಿ ನೋಡೋಣ. ಗ್ಲಾಸ್ ಲೆಕ್ಕ ಏನ್ ಬೇಡ, ಅದು ಮುಳುಗೋಷ್ಟು ನೀರ್ ಹಾಕ್ಬೇಕಲ್ವಾ. ಸೊ ಹಂಗಾಗಿ ನೀವ್ ಎಷ್ಟ್ ಮಟನ್ ತಗೊಂಡಿರ್ತೀರೋ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಇರುತ್ತೆ. ನಾನ್ ಬಂದು ಇದೊಂದು 4-5 ಜನಕ್ ಮೇಲೆ ಮಾಡ್ತಾ ಇದ್ದೀನಿ. ಓಕೆ, 2 ಚಂಬಿಗೆ ಸ್ವಲ್ಪ ಮುಳುಗ್ತದು ಮಟನ್. ಯಾಕಂದ್ರೆ ಮುಳುಗೋಷ್ಟು ಯಾಕೆ ನೀರ್ ಹಾಕ್ಬೇಕು ಅಂತಂದ್ರೆ ಮಟನ್ ಬೇಯಬೇಕು. ಒಂದ್ ಸೈಡ್ ಬೇಯ್ದು ಒಂದ್ ಸೈಡ್ ಬೇಯದೇ ಇರೋ ತರ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಳುಗೋ ತರ ನೀರ್ ಹಾಕ್ಬಿಟ್ಟು ಅಷ್ಟೇ ಬೇಯಿಸ್ಕೊಂಡ್ಬಿಡೋಣ. ತಲೆಕಾಲಲ್ವಾ ಅದು. ಮಟನ್ ಆದ್ರೆ ಏನೋ ಓಕೆ, ಡೈರೆಕ್ಟ್ ಮಸಾಲೆ ಹಾಕಿ ಮಾಡ್ಬಿಡ್ತೀವಿ. ಬಟ್ ಮಟನ್ ಅಲ್ವಾ, ಈ ತರ ಮುಳ್ಕೊಬೇಕು. ಇವಾಗ ನಾವು ಕುಕ್ಕರ್ ಮುಚ್ಚಳ ಕೂಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಆಮೇಲೆ ನಾವು ಒಂದು 4 ವಿಜಿಲ್ ಬಿಟ್ಬಿಡೋಣ. ಅಷ್ಟೊಳಗ್ ಮಸಾಲೆ ರೆಡಿ ಮಾಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ಇವಾಗ ಒಂದ್ 4 ವಿಜಿಲ್ ಹೊಡಿಲಿ ಇದು. ಸೊ ಈ ತರ ಮುಚ್ಚಿದೀನಿ. 4 ವಿಜಿಲ್ ಹೊಡೆದ್ರೆ ಏನಂತಂದ್ರೆ ಒಂದು ಅರ್ಧ% ಮಟನ್ ಬೆಂದಿರುತ್ತೆ ತಲೆಕಾಲು. ಅವಾಗ ನಾವು ಮಸಾಲೆ ಕೂಡ ಆಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ಟೈಮಲ್ಲಿ ಸೂಪ್ ಕೂಡ ಎತ್ಕೊಂತಾರೆ ಕೆಲವರು. ಬಟ್ ನಾನು ಯಾವ್ದೇ ತರ ಮಟನ್ ತಲೆಕಾಲ್ ಸಾಂಬಾರ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದೀರಲ್ಲ. ಸೊ ಇಟ್ಟಿದೀನಿ ಇವಾಗ. ಅದು ಒಂದ್ 4 ವಿಜಿಲ್ ಹೊಡಿಲಿ. ಅಷ್ಟ್ರೊಳಗಡೆ ನಮ್ಗೆ ಏನೇನ್ ಮಸಾಲೆ ಬೇಕು, ಏನೇನ್ ಮಾಡ್ಕೊಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡವ್ರ ಮಕ್ಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಯಾರ್ಯಾರನ್ನೂ ಬೆಳೆಸ್ತೀರಾ ಅಂತೆ, ನಮ್ನು ಸ್ವಲ್ಪ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಸೊ ಇವಾಗ ಅದಕ್ಕೆ ಏನೇನ್ ಐಟಮ್ ಬೇಕು ಮತ್ತೆ ಮಸಾಲೆ ಏನೇನ್ ಹಾಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಯಾರು ಕೂಡ ಅರ್ಧಕ್ಕೆ ಎಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವಾಗ ಅದ್ರ ಕಡೆಗೆ ಅದು 4 ವಿಜಿಲ್ ಹೊಡಿಲಿ. ಅಷ್ಟೊಳಗಡೆ ನಾನು ಏನೇನ್ ಐಟಮ್ ಬೇಕು ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಅಷ್ಟೊಳಗೆ ಕಾಯಿ ತುರ್ಕೊಂಡ್ ಬರ್ಬೇಕು. ಆಲ್ಮೋಸ್ಟ್ ಸ್ವಲ್ಪ ತುರ್ದಿದೀನಿ ಕಾಯಿ ಬೆಳಗ್ಗೆ, ಇದು ಸಾಲಲ್ಲ ಅದಕ್ಕೆ. ಸೊ ಅದಕ್ಕೆ ಇನ್ನೊಂದ್ ಅರ್ಧ ಹೋಳು ಕಾಯಿ ತುರ್ಕೊಂಡ್ ಬರೋಣ ಬನ್ನಿ. ತುರ್ದ್ಬಿಟ್ಟು ಆಮೇಲೆ ಏನೇನ್ ಬೇಕು ಅಂದ್ರೆ ಮಟನ್ ಸಾಂಬಾರ್ಗೆ ಏನೇನ್ ಐಟಮ್ ಬೇಕು ಅಂತ
ತೋರಿಸಿ ಅದನ್ನ ಏನ್ ಫ್ರೈ ಮಾಡ್ಕೊಬೇಕು ಅದರಿಂದ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡು ಈ ಥರ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಈರುಳ್ಳಿ ಮತ್ತು 1 ಇಂಚ್ ಶುಂಠಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂತ ಅಂದರೆ ಸಾಂಬಾರು ಜಾಸ್ತಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು 6 ಲವಂಗ ಮತ್ತು ಒಂದಿಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಯಾವುದೇ ಥರ ಚಕ್ಕೆ ಆ್ಯಡ್ ಮಾಡ್ತಾಯಿಲ್ಲ, ಎಂತಕ್ಕಂದರೆ ಮಸಾಲೆ ವಾಸನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. 3 ಸ್ಪೂನಷ್ಟು ಕಡಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರ್ಗಡಲೆ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ. ಕಡಲೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಧನಿಯಾ ಪೌಡ್ರ್ ಹಾಕೋದಿರುತ್ತೆ ಸಾಂಬಾರಿಗೆ, ಹಂಗಾಗಿ ಕೊತ್ತಂಬರಿ ಪುದೀನ ಸ್ವಲ್ಪನೇ ಸಾಕು. ಮತ್ತು 2 ಟೊಮೊಟೊ ಹಣ್ಣು, ಹುಳಿ ಟೊಮೊಟೊ ಹಣ್ಣು 2, ಒಂದು ಸ್ಮಾಲ್ ಸೈಜಷ್ಟು ಇರುವಂಥದ್ದು 2 ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಏನು ಹುರಿದಿಟ್ಕೊಂಡಿದ್ದೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಅದನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಸಾಲೆ ರುಬ್ಬೋಷ್ಟು ನೀರು ಹಾಕ್ಕೊಂಡು ನಾನಿವಾಗ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಯಾವ ಥರ ಅಂತ ಅಂದರೆ ತರಕಾರಿ ಆಗಿರ್ಬೋದು, ಫುಲ್ಲು ನುಣ್ಣು ಪೇಸ್ಟ್ ಆಗಿರಬೇಕು. ನೋಡಿ ಈ ಥರ ನುಣ್ಣು ಪೇಸ್ಟ್ ಮಾಡಿಕೊಂಡು ಬಂದಮೇಲೆ ಅದಾದಮೇಲೆ ನೋಡಿ ಈ ಥರ 4 ವಿಜಿಲ್ ಹೊಡೆದಾಗಿತ್ತು ಆಲ್ಮೋಸ್ಟ್ ಕುಕ್ಕರು. ಇವಾಗ ವಿಜಿಲ್ ತೆಗ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿ ಬೆಂದಿತ್ತು ಮಟನ್ನು. ಸೊ ಈ ಟೈಮಲ್ಲಿ ಯಾರಾದರೂ ಹಾಗೆ ಮಕ್ಕಳಿಗೆ ಕೊಡಬೇಕು ಅಂತ ಅನ್ನೋದಾದರೆ ಈ ಟೈಮಲ್ಲಿ ನೀವು ಮೇಕೆ ತಲೆಕಾಲ್ದು ಏನಿದೆ ಮಟನ್ನು ಅದನ್ನು ನೀವು ಧಾರಾಳವಾಗಿ ಮಕ್ಕಳು ಕೊಡ್ಬೋದು. ಅವರಿಗೆ ಏನು ಹೇಳ್ತಾರೆ ಸೊಂಟ ನಡ ಎಲ್ಲ ಗಟ್ಟಿಯಾಗುತ್ತೆ. ಮತ್ತು ಬಾಣ್ತಿದ್ರಿಗೂ ಕೂಡ ಅದೇ ರೀತಿ ಕೊಡ್ಬೋದು. ಹಾಗೆ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಏನಕ್ಕಪ್ಪ ಒಂದೇ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅಂತ ಅಂದರೆ ನಾನು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರೋದ್ರಿಂದ ಧನಿಯಾ ಪೌಡರ್ನ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೀವು ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ಖಾರ ಇದ್ರೇ ಚೆನ್ನಾಗಿರುತ್ತೆ ತಲೆಕಾಲು ಸಾಂಬಾರು ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದೇನಿತ್ತು ಮಸಾಲೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಆಲ್ಮೋಸ್ಟ್ ಅದರಲ್ಲೇ ಗ್ಲಾಸಲ್ಲಿ ನೀರಿದ್ದ ಕಾರಣ ಆಲ್ಮೋಸ್ಟ್ ಅದರಲ್ಲೇ ನೀರಿತ್ತು, ಮಟನಲ್ಲೇ ಬೆಂದಿರೋದು. ಹಂಗಾಗಿ ನಾನು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬರೀ 2 ವಿಜಿಲ್ ಹೊಡಿಸ್ಕೊಳ್ಳಿ. ತುಂಬ ವಿಜಿಲ್ ಹೊಡ್ಸೋದು ಬೇಡ. ನಾನು 4 ಅಂತ ತೋರಿಸ್ತಾ ಇದ್ದೀನಿ, ಬೇಡ 2 ವಿಜಿಲ್ ಹೊಡ್ಸ್ಕೊಳ್ಳಿ. ಇದು ಬಂದು ಬ್ರೈನು, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಕೊಬೇಕು. ಈ ಥರ ಮೊದಲೇ ಬೇಯಿಸಿಟ್ಕೊಂಡ್ರೆ ಅದರಲ್ಲಿ ಏನು ಹುಳ ಅಂತ ಏನು ಹೇಳ್ತೀರಾ ಅದೆಲ್ಲನೂ ಹೋಗ್ಬಿಡುತ್ತೆ ಬೇಯಿಸಿದ್ರೆ. ಅದಾದಮೇಲೆ ನೋಡಿ ಈ ಥರ ತಲೆಕಾಲು ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ, ತುಂಬಾ ಸಖತ್ತಾಗಿತ್ತು. ತುಂಬ ಈಸಿಯಾಗಿ ಮಾಡ್ಕೊಬೋದು ತಲೆಕಾಲು ಸಾಂಬಾರು. ಮತ್ತು ಚಾಕು ಕೂಡ ಬಿಸಿಗೆ ಇಟ್ಟಿದೆ. ಏನಕ್ಕಪ್ಪ ಅಂತಂದರೆ ಕಾಲು ಧೂಳು ಮತ್ತು ಏನಾದರೂ ರೋಡ್ ಸೈಡಲ್ಲಿ ಏನಾದರೂ ನಮಗಿದೇನಾದರೂ ಆಯಿತು ಅಂತಂದರೆ ಹೊಟ್ಟೆ ನೋವು ಆ ಥರ ಎಲ್ಲ ಏನೂ ಬರೋಲ್ಲ. ಹಾಗಾಗಿ ಚಾಕು ಬಿಸಿ ಇಡಬೇಕು. ಹಳ್ಳಿ ಸೈಡೆಲ್ಲ ಇಡ್ತಾರೆ, ಗೊತ್ತಿರ್ಬೋದು. ನೋಡಿ ಈ ಥರ ಬ್ರೈನ್ ಎಲ್ಲ ಬಿಸಿ ಮಾಡಾಗಿತ್ತು. ಆಮೇಲೆ ಬ್ರೈನ್ ಫ್ರೈಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, 1 ಈರುಳ್ಳಿ, ಒಂದೇ 1 ಕಡ್ಡಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ನಾವೇನು ಬ್ರೈನು ನಾವು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕಪ್ಪ ಬ್ರೈನ್ ಸಪ್ರೇಟಾಗಿ ಬೇಯಿಸ್ತಾಯಿದ್ದೀನಿ ಅಂತ ಅಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಅಣ್ಣ ತಿಂತೀನಿ ಅಂತ, ಅದಕ್ಕೆ ಅವ್ನಿಗೆ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಬ್ರೈನ್ ಕೂಡ ಬೆಂದಾಯಿತು. ಇವಾಗ ಬೆಂದಿರೋ ಬ್ರೈನ್ನ ನಾನು ಸ್ವಲ್ಪ ಹಂಗೆ ಕೈಯಲ್ಲೇ ಪೀಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲನೂ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದೇ ಏನು ಮಸಾಲೆ ಇಟ್ಕೊಂಡಿದ್ದೆ ಬಟ್ಲು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಆಗಿತ್ತು ಬ್ರೈನು ಕೂಡ. ಯಾಕಂತಂದರೆ ನಾನು ಟೇಸ್ಟ್ ಮಾಡಲ್ಲ, ಅಣ್ಣ ಟೇಸ್ಟ್ ಮಾಡಿ ಹೇಳ್ದ ಚೆನ್ನಾಗಾಗಿತ್ತು ಕಣಪ್ಪ ಅಂತ ಹೇಳಿ. ಯಾಕಂದರೆ ನನಗೆ ಬ್ರೈನ್ ಎಲ್ಲ ತಿನ್ನಲ್ಲ, ನನಗೆ ಇಷ್ಟ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾವು ತಲೆಕಾಲು ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ನೋಡಿ ಎಷ್ಟು ಬೇಗನೆ ಆಯಿತು ಅಂತಂದರೆ ತುಂಬಾ ಚೆನ್ನಾಗಾಗಿತ್ತು. ನೋಡಿ ಬಿಸಿ ಬಿಸಿ ಮುದ್ದೆ ಮತ್ತು ತಲೆಕಾಲು ಸಾಂಬಾರು
ಬಾಯಲ್ಲಿ ನೀರು ಬರ್ತಾಯಿತ್ತು ನೋಡ್ತಾ ಇದ್ದರೆ ನನಗಂತೂ ಯಾವಾಗ ತಿಂತೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ಕುತ್ಕೊಂಡು ಒಂದು ಮುದ್ದೆ ಚಾರ್ಯಾಗಿ ಬ್ಯಾಟಿಂಗ್ ಮಾಡಿದ್ದೀನಿ ನಾನಂತೂ. ತುಂಬಾ ಸಖತ್ತಾಗಿತ್ತು ಸಾಂಬಾರು. ಸೊ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ನೀವು ಇದೇ ಥರ ತಲೆಕಾಲು ಸಾಂಬಾರನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದನ್ನ ಮರಿಬೇಡಿ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೀರಿಯಸ್ ಆಗಿ ತುಂಬಾ ಸಖತ್ತಾಗಿತ್ತು ತಲೆಕಾಲು ಸಾಂಬಾರು. ನಾನಂತೂ ಅಪರೂಪಕ್ಕೆ ತಿಂದಿದ್ಕೋ ಅದಕ್ಕೂ ಫಿದಾ ಆಗೋದೆ ಅಂದ್ಕೊಳ್ಳಿ. ಯಾಕಂತಂದರೆ ನಾನು ಯಾವತ್ತೂ ಟ್ರೈ ಮಾಡೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ 100% ರಿಸಲ್ಟ್ ಬಂದಿದ್ದು ನೋಡಿ ನನಗಂತೂ ಫುಲ್ ಖುಷಿ ಆಗೋಯಿತು. ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಯಾರೆಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.